ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ, ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನೀನು ನೀನು These people, the BJP people are against the social justice. ಕೆಲವರಿಗೆಲ್ಲ ತೆಗಿತೀನಿ ಈಗ, ಯಾರ್ಯಾರ ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ, ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ಆಯ್ತು, ಒಬ್ರು ಮಾತಾಡ್ಬೇಕು, ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡ್ತೀನಿ. ದಲಿತ ನೀವೇ ಒಂದ್ 1000 ಸಾರಿ ಪರಿಶಿಷ್ಟ ಇವರ ನಡವಳಿಕೆಯಿಂದ, ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿ. ಇವ್ರೆ ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಮಾಡಿ. ತೆಗಿತೀನಿ ಈಗ, ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಈಗೆಲ್ಲ ಕೆಲವರಿಗೆಲ್ಲ ತೆಗಿತೀನಿ ಈಗ, ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ, ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ, ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನೀನು ನೀನು ಈಗ ಬೆಲ್ಲದ್ ಮಾತಾಡ್ಲಿ. ಇಲ್ಲ, ಆ ರೀತಿ ಮಾತ್ರ ಆಗುದಿಲ್ಲ ನೋಡಿ. ಈ ರೀತಿ ಮಾತ್ರ ನೋಡಿ. ಈಗ ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದೆ, ಈಗ ಉತ್ತರಗಳೆಲ್ಲ ಕೂಡ ಹೇಳ್ತಾರೆ. ಆಯ್ತು, 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ, ಇವ್ರಿಗೆ ನಾಚಿಕೆ ಆಗಲ್ಲ, ನಿಮಗೆ ಉತ್ತರ ಕೊಡ್ತಾರೆ. ನಾಚಿಕೆ ಆಗಲ್ಲ, ಕೂತಿದ್ದೀರಿ, ಏನ್ ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನಿಲ್ಲ. ಪಂಡರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ, ಇಲ್ಲಿ ಮಾತಾಡ್ತದ ಸಂಬಂಧಪಟ್ಟ ಹಾಗೆ ಇವರಿಗೆ ಭ್ರಷ್ಟರಾದ್ರು ಅವರೇ. ಆಯ್ತು, ನೀವು ಕೂತ್ಕೊಳ್ಳಿ. ಬೆಲ್ಲದ್ ಮಾತಾಡ್ಲಿ, ಬೆಲ್ಲದ್ ಅವ್ರು ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸತ್ಯ ಅಂತ ಇದ್ದೀವಿ, ನಿಮ್ಗೆ ಸತ್ಯ ಕೈ ಆಗಿದೆ, ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಈಗ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತಿಗೆಲ್ಲ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು. APMC-ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ನಿಮಗೆ. APMC-ನಲ್ಲಿ ಏನಾಯ್ತು, ಹೋಗಿ ನಿಗಮದಲ್ಲಿ ಏನಾಯ್ತು,
ಮಾತಾಡ್ತಿದ್ದಾರೆ. ನಿಮ್ಗೆ ಬಾನ ಮರ್ಯಾದೆ ಇದೆ? ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ಅವ್ರು ಕೂತ್ಕೊಳ್ಳಿಸಿ ನೀವು. ನಿಮ್ಗೆ ಏನ್ ಗೊತ್ತಿದ್ದಾರೆ ಅಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ. ಅಶ್ವಥ್ ಅವ್ರದ್ದು ನೀವು ಮಿಸ್ಟೇಕ್ ಮಾಡ್ತೀವಿ ಸರ್ ಅವ್ರಿಗೆ ಹೇಳಿ ಸರ್ ಅವ್ರು ಕೂತ್ಕೊಳ್ಳಿ. ಅವ್ರು ನಿಂತಿರೋರು ಕೂತ್ಕೊಳ್ಳಿ. ಆರ್ಡರ್ ಕಳಿಸ್ತವ್ರು ಅವ್ರು ಕೂತ್ಕೋಬೇಕು. ನೀವು ಕೂತ್ಕೊಳ್ಳಿ. ಅಶ್ವಥ್ ಕೂತ್ಕೊಳ್ಳಿ. ಸರಿ ಆಗ್ತದೆ. ಅವ್ರಿಗೆ ಹೇಳಿ ಸರ್ ಅವ್ರು ಕೂತ್ಕೊಳ್ತಾರೆ. ನೀವು ಕೂತ್ಕೊಳ್ಳಿ ಸಾಕು. ಅವ್ರು ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ ಅಶ್ವಥ್ ಮೊದಲು ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು. ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ. ಬಾಯಿ ಬಂದಂಗೆ ಮಾತಾಡೋದು ಅವ್ರುಗಳು. ನೀವು ಈ ರೀತಿ ನಿಮ್ಮಲ್ಲ ಮಾತಾಡೋದು. ಏನೋ ನೈತಿಕತೆ ಇದೆಯಾ? ಸರ್ಕಾರ ನಿಂತ್ಕೊಂಡಿದ್ದಾರೆ. ದೇವರ ಕೆಲಸ ಸರ್ಕಾರದ ಕೆಲಸ, ಅದು ಉತ್ತರ. ದುಡ್ಡು ಹೊಡೆಯೋ ಕೆಲಸ ಅಲ್ಲ ಸರ್ಕಾರ. ಆಯ್ತು ಕೂತ್ಕೊಳ್ಳಿ ಇವ್ರೆ ನೀವು. ಬಡವ್ರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು ನೀವು ಕೂತ್ಕೊಳ್ಳಿ ಈಗ. ಸರ್ಕಾರ ಹೇಗ್ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಬಾನ ಮರ್ಯಾದೆ ಏನೂ ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ. ಮಾತಾಡಿ. ಬೆಲ್ಲ ಕಂಟಿನ್ಯೂ. ಏನೋ ಗೊತ್ತಿಲ್ಲ, ಏನೋ ಸುಮ್ಮನೆ ಬಾಯ್ ಬಂದ ಆಯ್ತು ಕಂಟಿನ್ಯೂ ಆಗ್ಲಿ. ನೀವು ಆಯ್ತು. ಜ್ಞಾನಿಗಳು, ನೀವು ಜ್ಞಾನಿಗಳು. ನೀವು ನಾಚಿಕೆ ಆಗ್ಬೇಕು. ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಯಾವ ಭಾಷೆ ಮಾತಾಡ್ತೀರ ನೀವು? ನೋಡ್ಕೊಳ್ಳಿ ಮುಖ. ನಾಚಿಕೆ ಆಗ್ಬೇಕು ನಿಮಗೆ. ನಿಮಗಿಲ್ಲ ನಿಮಗಿಲ್ಲ ಬುದ್ಧಿ. ಆಯ್ತು ಅಲ್ಲಿ ಸುಮ್ಮನೆ ಅವ್ರು ಕೂತ್ಕೊಳ್ತಾರೆ. ಅವ್ರು ಕೂತ್ಕೊಳ್ತಾ ಇದ್ದಾರೆ ಅಲ್ಲಿ. ಮಂಡತನ. ಕೂತ್ಕೊಳ್ಳಿ. ಆಯ್ತು ಯಾರು ಒಬ್ರು ಮಾತಾಡ್ಬೇಕಲ್ಲ. ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡ್ತಾರೆ ಅಂತ ಹೇಳಿ. ಯಾರು ಒಬ್ರು ಮಾತಾಡಿ. ಇಲ್ಲಿ ಮುಖ್ಯಮಂತ್ರಿ ಮತ್ತೆ ನೀವು ಮಾತಾಡೋಕೆ ಅವಕಾಶ ಕೊಡುವ. ನೀವು ಮಾತಾಡ್ರೆ ಅಷ್ಟೇ ಕೂತ್ಕೊಳ್ಳಿ. ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ನೀವು ಕೂತ್ಕೊಳ್ಳಿ ಅಶ್ವಥ್. ಅವ್ರಿಗೆ ಹೇಳಿ. ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ. ಶಿಕ್ಷಕ ಕೂತ್ಕೊಳ್ಳಿ. ಸದ್ಯ ನಿಂಬುಡಕ್ಕೆ ಆಯ್ತು ಕೂತ್ಕೊಳ್ಳಿ. ಮಾತಾಡಿ ಮುಗಿಸ್ಲಿ ಬೇಗ. ಸದ್ಯ ನಿಂಬುಡ ಉತ್ತರ ಕೊಡುವಾಗ ಎಲ್ಲ ಕೊಡ್ತಾರೆ. ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ. ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರೇ ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್. ನಮ್ಮ ಅಶ್ವಥ್ ನಾರಾಯಣ್ ಕೂಡ ಯಾವ್ದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ. ಯಾರೋ ಬೇರೆ ಆಯ್ತು ನೀವು ಕೂತ್ಕೊಳ್ಳಿ. ನೀವು ಪರಸ್ಪರ ಮಾತಾಡೋದು ಹೇಗೆ ಆಗ್ತದೆ? ಆಯ್ತಪ್ಪ ಆಯ್ತು ಪ್ರಿಯಾಂಕ ಅವರೇ ಕೂತ್ಕೊಳ್ಳಿ. ಬರುದೆಲ್ಲ ಲೇಟ್ ಬಂದ ನಂತರ ಇದರಲ್ಲಿ ಸ್ಟಾರ್ಟ್ ಆಯ್ತು. ಕೂತ್ಕೊಳ್ಳಿ. ಆಯ್ತು ನಿನ್ನೆ ಆಯ್ತು ಮತ್ತೆ ನೀವು ಮಾತಾಡಿ ಸಪರೇಟ್ ಆಗಿ ಈಗ